5 ನಿಮಿಷದಲ್ಲಿ ಬರ್ತೀನಿ ಅಂದವರು ಇನ್ನೂ ಬಂದಿಲ್ವಲ್ಲ? ಗೌರಮ್ಮ ಬಂದ. ಹಾ ಬಂದ್ರು. ಶುರು ಮಾಡು. ಶಂಖು ಎಲ್ಲಿ, ನಾನೆಲ್ಲಿ? MBBS ಡಾಕ್ಟರ್ ಎಲ್ಲಿ, ಮೂಲಿಕೆ ಡಾಕ್ಟರ್ ಎಲ್ಲಿ? ಕನ್ಸಲ್ಲೂ ಒಂದಾಗದೆ ಇರೋ ಮನುಷ್ಯರನ್ನ ಒಂದ್ ಮಾಡ್ದ ಆ ದೇವ್ರು, ಅಗ್ನಿ ದೇವ್ರು. ಅಗ್ನಿದೇವ ಅವರ? ಹೌದು, ಅಗ್ನಿದೇವ ಇಲ್ಲ ಅಂದಿದ್ರೆ ಇವತ್ ನಾನು ಶಂಖು ಅವ್ರ ಹೆಂಡತಿಯಾಗಿ ಇರ್ತಾ ಇರ್ಲಿಲ್ಲ. ಏನ್ ಹೇಳ್ತಿದ್ಯಾ ಗೌರಮ್ಮ? ನಿಜ ಹೇಳ್ತಿದ್ದೀನಿ ಕಾವೇರಿ. ಶಂಖು ಅಗ್ನಿದೇವ ಅವ್ರ ಮಗಳು ಮಯೂರಿನ ಇಷ್ಟಪಡ್ತಿದ್ರಲ್ವಾ? ಹೌದು. ಆಗ ವಿಷಯದ ಬಗ್ಗೆ ಅವ್ರನ್ನ ಕೇಳ್ದೆ. ಆಗ ಅವರು ನನ್ಗೊಂದ್ ಮಾತು ಹೇಳಿದ್ರು. ನಾನು ಕಲ್ಯಾಣಿ ಫ್ರೆಂಡ್ ಅನ್ಕೊಂಡು ಎಲ್ಲ ನಿಜನೂ ಬಾಯ್ಬಿಟ್ರು. ಏನ ನಿಜ ಗೌರಮ್ಮ? ಮೊದ್ಲು ಮಯೂರಿಗೆ ನಾವು ಕೊಡ್ತಿರೋ ಚಿಕಿತ್ಸೆನ ನಿಲ್ಸಿ ಅಂದ್ರು. ಯಾಕೆ ಅಂತ ಕೇಳಿದ್ರೆ, ಮಯೂರಿಗೆ ನೀವು ಮಾಡ್ತಿರೋ ಚಿಕಿತ್ಸೆ ನೋಡ್ತಿದ್ರೆ ಬೇಗ ಗುಣ ಆಗ್ಬಿಡ್ತಾಳೆ. ಅದೇನಾದ್ರೂ ನಡೆದ್ರೆ ನಮ್ ಮಯೂರಿನ ಶಂಕು ಕೊಟ್ಟು ಮದ್ವೆ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರು. ಒಳ್ಳೇದೇ ಅಲ್ವಾ, ಡಾಕ್ಟ್ರು ಓದಿದರೆ ಕೊಟ್ಟು ಮದ್ವೆ ಮಾಡ್ಬೋದಲ್ವಾ ಅಂತಂದೆ. ಆಗ ಅವ್ರು ಏನ್ ಹೇಳಿದ್ರು ಗೊತ್ತಾ? ಏನ್ ಹೇಳಿದ್ರು? ಡಾಕ್ಟ್ರು ಓದಿದ್ದಾರೆ ಅಂದ ಮಾತ್ರಕ್ಕೆ ಹಳ್ಳಿ ಹುಡ್ಗ ಜಮೀನ್ದಾರ್ ಆಗ್ಬಿಡ್ತಾನ? ನನ್ ಮಗಳು ಒಂದಿನಾದ್ರೂ ಅವ್ರ ಮನೇಲಿ ಇರಕ್ಕಾಗತ್ತಾ ಅಂತ ಹೇಳಿ ಚೀಪಾಗೆಲ್ಲ ಮಾತಾಡ್ಬಿಟ್ರು. ಹೌದಾ? ಅವನ್ ಜೀವನ ಪೂರ್ತಿ ಕಷ್ಟಪಟ್ರುನು ನಮ್ ಮಯೂರಿ ಕಾಲ್ ಧೂಳಿಗೂ ಸಮ ಅಲ್ಲ ಅಂದ್ರು. ಅದ್ ಕೇಳಿಸ್ಕೊಂಡ್ರೇನೆ ನನ್ ರಕ್ತನೇ ಕುದಿತಾ ಇತ್ತು. ಆಮೇಲೆ ಅವರೇ ನನ್ಗೆ ಶಂಖುನ ಮದ್ವೆ ಮಾಡ್ಕೊಳ್ಳೋ ಐಡಿಯಾ ಕೊಟ್ರು. ಶಂಖು ರೂಮಿಗೆ ಹೋಗಿ ಚಿಲ್ಕ ಹಾಕಿ ಗಟ್ಟಿಯಾಗಿ ಕಿರ್ಚ್ಕೊಂಡ್ಬಿಡು, ಉಳ್ದಿದ್ ನಾನ್ ನೋಡ್ಕೋತೀನಿ ಅಂತ ಹೇಳಿದ್ರು. ಹಾಗ್ ಮಾಡಿದ್ರೆ ನೀನ್ ಏನ್ ಕೇಳಿದ್ರು ಕೊಡ್ತೀನಿ ಅಂತ ಹೇಳಿದ್ರು. ಅವ್ರ ಹಾಗೆ ಹೇಳಿದ್ದಕ್ಕೇನೆ ಅವತ್ ನೀನು ಶಂಖುಗೆ ಊಟ ತಗೊಂಡ್ ಹೋಗ್ತಿರ್ಬೇಕಾದ್ರೆ ನಿನ್ನ ತಡೆದು ನಾನ್ ತಗೊಂಡ್ ಹೋಗಿದ್ದು. ನಾನು ಮಯೂರಿ ಕಾಲ್ ಧೂಳಿಗೂ ಸಮ ಇಲ್ವಾ? ನನ್ನ ಹತ್ರ ಇರೋ ವಿಡಿಯೋಗಳನ್ನ ನಾನು ಅಮ್ಮವ್ರಿಗೇನಾದ್ರೂ ತೋರಿಸಿದ್ರೆ ಅವರೆಲ್ಲರೂ ನನ್ನ ಕಾಲ್ ಕೆಳಗಡೆ ಜೀವನ ಮಾಡಬೇಕಾಗತ್ತೆ. ಇನ್ನು ನಾನು ಸುಮ್ಮನೆ ಇರಬಾರ್ದು. ನಾನು ಏನು ಅಂತ ಅವ್ರಿಗೆ ತೋರಿಸ್ಬೇಕು. ಬಾವಾ, ಎಲ್ಲ ಕೇಳಿಸ್ಕೊಂಡೆ. ಎಲ್ಲಾನು ಕೇಳಿಸ್ಕೊಂಡ್ರಾ? ಕೇಳಿಸ್ಕೊಂಡೆ. ನಾನು ಮಯೂರಿ ಕಾಲ್ ಧೂಳಿಗೂ ಸಮ ಇಲ್ಲ ಅಂತ ಅಂದ್ರಲ್ವಾ? ಬನ್ನಿ, ನಾನೇನು ಅಂತ ಅವ್ರಿಗೆ ತೋರಿಸ್ತೀನಿ. ಅವರೆಲ್ಲ ನನ್ನ ಕಾಲಿಗೆ ಬೀಳೋ ಹಾಗೆ ಮಾಡ್ತೀನಿ. ಅದೇಗ್ ಮಾಡ್ತೀಯ ಬಾವಾ? ಕಲ್ಯಾಣಿಗೆ ದೋಷ ಇರೋವಂಥ ವಿಷಯ, ಶಿವದೇವ್ ಅವ್ರಿಗೆ ಸ್ಲೋ ಪಾಯ್ಸನ್ ಕೊಡ್ತಿದ್ದಂಥ ವಿಷಯ, ಈ ಥರ ಮಯೂರಿ ಆಡ್ತಿರೋ ಎಷ್ಟೋ ನಾಟಕಗಳ ಬಗ್ಗೆ ನನ್ನ ಹತ್ರ ಬೇಜಾನ್ ಪ್ರೂಫ್ ಇದೆ. ಅಂದ್ರೆ ಕಾವೇರಿ, ಇದೆಲ್ಲ ನಿನಗೆ ಬೇಕಾಗಿಲ್ಲ. ಇದು ನನ್ನ ಈಗೋಗ್ ಸಂಬಂಧಪಟ್ಟಿರುವಂತ ಮ್ಯಾಟರ್. ಈಗ್ಲೇ ಅವ್ರ ಹತ್ರ ಹೋಗೋಣ ಬನ್ನಿ. ಈಗ್ಲೇ ಹೊರಡ್ಬೇಕು. ಮಹಾದೇವಿ ಅವ್ರ ಕೈಯಲ್ಲಿ ಅವ್ರಿಗೆ ಹೊಡೆಸದೇ ಇದ್ರೆ ನನ್ನ ಹೆಸರು ಶಂಕುನೇ ಅಲ್ಲ. ಅಷ್ಟೇ ಅಲ್ಲ, ಅವರು ಬೀದಿಗೆ ಬರೋ ಹಾಗೆ ಮಾಡ್ತೀನಿ. ಏನು ಅಂದ್ರೆ ಮತ್ತೆ 5 ಲಕ್ಷ? ಮೊದಲು ನನ್ನ ಲಕ್ಷ್ಯ, ಆಮೇಲೆ ನಿನ್ನ ಲಕ್ಷ್ಯ. ಬನ್ನಿ. ಬೆಡ್ ಮೇಲೆ ಇದ್ದಿದ್ದ ಬಟ್ಟೆಗಳೆಲ್ಲಿ ಹೋದ್ವು? ಅಮ್ಮ, ನನ್ನ ಬಟ್ಟೆಗಳಲ್ಲಿ. ಪೃಥ್ವಿ, ಅಯ್ಯೋ, ಈ ಬಟ್ಟೆ ಯಾಕಮ್ಮ? ನನ್ನ ಬಟ್ಟೆಯಲ್ಲಿ. ಇದನ್ನ ಹಾಕೊಳ್ಳೋ. ಅಲ್ಲ, ಈಗ ನಾವು ಮದುವೆಗೆ ಹೋಗ್ತಾ ಇದೀವಾ ಅಥವಾ ದೇವಸ್ಥಾನಕ್ಕ? ಇವನ್ ಒಳಗಿಟ್ಟು ನನ್ನ ಬಟ್ಟೆಗಳನ್ನ ಕೊಡು. ನಾವು ಮದ್ವೆಗೇನೂ ಹೋಗ್ತಾ ಇಲ್ಲ ಪೃಥ್ವಿ, ಆದ್ರೆ ನೀನ್ ಮದ್ವೆ ಮಾಡ್ಕೋತಾ ಇದೀಯಾ. ಹೌದು ಪೃಥ್ವಿ, ನಿನಗೂ ಕಲ್ಯಾಣಿಗೂ ಮದ್ವೆ ಮಾಡಬೇಕು ಅಂತ ನಿರ್ಧಾರ ಮಾಡಿದೀವಿ. ಅಲ್ಲ, ನೀನ್ ಬುದ್ಧಿ ಇದೆ ಮಾತಾಡ್ತಾ ಇದೀಯಮ್ಮ.
ನಿನ್ ಮುಂದೆನೆ ತಾನೆ ನಾನು ಕಾವೇರಿಗೆ ತಾಳಿ ಕಟ್ಟಿದ್ದು. ನೀನ್ ಕಟ್ಟಿದ್ದು ತಾಳಿ, ಅಲ್ಲಿ ನಡೆದಿದ್ದು ಮದ್ವೆ ಅಂತ ಆ ಕಾವೇರಿ ಮಾತ್ರ ಅನ್ಕೊಂಡಿರೋದು. ಬೇರೆಯವರಿಗೆಲ್ಲ ಅವತ್ ನೀನ್ ಕಟ್ಟಿದ್ದು ಕೇವಲ ದಾರ, ಅವತ್ ನಡೆದಿರೋದು ಒಂದ್ ಕೆಟ್ಟ ಕನ್ಸು ಅಂತ ಅನ್ಕೊಂಡಿದ್ದಾರೆ. ನೀನ್ ಕೂಡ ಅದನ್ನ ಮದ್ವೆ ಕಾವೇರಿನ ಹೆಂಡತಿ ಅಂತ ಅನ್ಕೊಂಡಿಲ್ಲ ಅಂತ ನಮಗೂ ಚೆನ್ನಾಗ್ ಗೊತ್ತು. ನಿನ್ ಮನ್ಸಲ್ಲಿ ಕಲ್ಯಾಣಿಗ್ ಬಿಟ್ಟು ಬೇರೆ ಯಾರಿಗೂ ಜಾಗ ಇಲ್ಲ ಅಂತ ನಿನಗ್ ಬುದ್ಧಿ ಬಂದಾಗಿಂದ ಹೇಳ್ತಾನೆ ಇದೀಯಾ. ನೀನ್ ಈ ಮನೆಗೆ ಅಳಿಯ ಆಗ್ತೀಯ, ನಿನ್ ಜೀವನ ಚೆನ್ನಾಗಿರುತ್ತೆ ಅಂತ ಎಷ್ಟು ಕನಸು ಕಂಡಿದ್ದೆ ಕಣೋ. ಅದೆಲ್ಲ ಒಂದು ಕೆಟ್ಟ ಕನಸಿಂದ ಹಾಳಾಗುತ್ತೆ ಅಂದ್ರೆ ನನಗ್ ತಡ್ಕೊಳಕ್ ಆಗಲ್ಲ ಕಣೋ. ಅಮ್ಮ, ನೀನ್ ಎಷ್ಟೇ ಹೇಳಿದ್ರು ನಾನು ಖಂಡಿತ 2ನೇ ಮದುವೆಗೆ ಒಪ್ಕೊಳ್ಳೋದಿಲ್ಲ. ನನ್ನ ಪ್ರಾಬ್ಲಮ್ಸ್ಗೆ ಆ ದೇವ್ರೆ ದಾರಿ ತೋರಿಸ್ತಾನೆ. ಅಲ್ಲಿವರೆಗೂ ಈ ಮದುವೆ ವಿಚಾರನ ಮರ್ತು ಹೋಗಿ ಪ್ಲೀಸ್. ನನಗ್ ಗೊತ್ತೋ ನೀ ನನ್ನ ಮಾತನ್ನ ಕೇಳಲ್ಲ ಅಂತ. ಅಮ್ಮ ಪ್ಲೀಸ್ ಅಮ್ಮ, ನೀನ್ ಬೇಜಾರು ಮಾಡ್ಕೋಬೇಡ. ನಿನಗೆ ಬೇಜಾರಾದ್ರೆ ಸಹಿಸ್ಕೊಳಕ್ಕಾಗಲ್ಲ. ನಿನಗ್ ನಿಜವಾಗ್ಲೂ ಸಹಿಸ್ಕೊಳಕ್ ಆಗಲ್ಲ ಅಂದ್ರೆ ನಮಿಗೋಸ್ಕರ ಕಲ್ಯಾಣಿನ್ ಮದ್ವೆ ಮಾಡ್ಕೊಳ್ಳೋ. ಕಲ್ಯಾಣಿ ನೋಡು, ನಿನ್ ಬಗ್ಗೆ ಯೋಚನೆ ಮಾಡಿ ಹೇಗಾಗಿದ್ದಾಳೆ ಅಂತ. ಪೃಥ್ವಿ, ಕಲ್ಯಾಣಿ ತುಂಬಾ ನೋವಲ್ಲಿದ್ದಾಳೆ. ಅವಳನ್ನ ಒಬ್ಬಳನ್ನೇ ಬಿಟ್ಟು ಹೋಗ್ಬೇಕು ಅಂದ್ರೇ ಭಯ ಆಗ್ತಾ ಇದೆ. ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಟ್ರೆ ಅಂತ. ಪೃಥ್ವಿ, ನೀನ್ ಇಲ್ದೇ ಇರೋ ಜೀವನನ ನನಗೆ ಊಹೆ ಮಾಡ್ಕೊಳಕ್ಕೂ ಆಗ್ತಿಲ್ಲ. ಅಲ್ಲ, ನೀನೇ ನನ್ನ ಲೈಫ್ ಅಂದ್ಮೇಲೆ ನೀನ್ ಇರ್ದೆ ನಾನು ಹೇಗಿರ್ಲಿ? ಒಪ್ಕೋ ಪೃಥ್ವಿ, ದೊಡ್ಡಮ್ಮ ಅಣ್ಣ ಹೊರಗೋಗಿದ್ದಾರೆ. ನೀನು ಒಪ್ಕೊಂಡ್ರೆ ಅವ್ರು ಬರೋದ್ರೊಳಗಡೆ ಮದುವೆ ಮುಗಿಯುತ್ತೆ. ಮೊದಲು ಕೋಪ ಮಾಡಿಕೊಂಡ್ರು ಆಮೇಲೆ ಎಲ್ಲ ಸರಿ ಹೋಗ್ಬಿಡುತ್ತೆ. ನೋಡು ಪೃಥ್ವಿ, ನಿನ್ನ ಮದ್ವೆ ಮಾಡ್ಕೊಂಡು ನಿನ್ ಜೊತೆನೆ ಬದುಕ್ತೀನಿ, ಇಲ್ದಿದ್ರೆ ಸಾಯ್ತೀನಷ್ಟೇ. ನಿನ್ಗೇನಾದ್ರು ತಲೆ ಕೆಟ್ಟಿದ್ಯಾ ಕಲ್ಯಾಣಿ? ನೀನ್ ಏನ್ ಬೇಕಾದ್ರೂ ಅನ್ಕೋ ಪೃಥ್ವಿ, ನನ್ ಮನ್ಸಲ್ಲಿರೋದನ್ನ ಹೇಳಿದೀನಿ. ನನ್ಗೆ ಆಸ್ತಿ, ಅಂತಸ್ತು, ವಾರಸತ್ವ ಇದೇನು ಬೇಡ. ನೀನೊಬ್ನೇ ಸಾಕು. ಪ್ಲೀಸ್ ಒಪ್ಕೋ ಪೃಥ್ವಿ. ಪೃಥ್ವಿ ತುಂಬಾ ಹಠವಾದಿ. ಒಂದ್ಸಲ ಏನಾದ್ರೂ ಅನ್ಕೊಂಡ್ರೆ ಅದ್ರಲ್ಲೇ ಸಿಕ್ಕಾಕೊಂಡ್ ಬಿಡ್ತಾನೆ. ಪೃಥ್ವಿ, ಇದೇ ನಿನ್ ನಿರ್ಧಾರನಾ? ಹೌದಮ್ಮ, ನಾನು ಕಲ್ಯಾಣಿನ ಮದುವೆ ಆಗೋಕ್ಕಾಗಲ್ಲ. ನಾನು ಈ ವಿಷಯ ಕುಡ್ದು ಸಾಯ್ತೀನಿ ಅಂದ್ರೂ ಮಾಡ್ಕೊಳಲ್ವಾ? ಅಮ್ಮ, ನಿನ್ಗೇನಾದ್ರು ತಲೆ ಕೆಟ್ಟಿದ್ಯಾ? ತಲೆ ಕೆಟ್ಟೋಳ್ ಥರ ಆಡ್ತಾ ಇದೆಯಲ್ಲ. ಹಾಗಾದ್ರೆ ಕಲ್ಯಾಣಿಗೆ ತಾಳಿ ಕಟ್ತೀನಿ ಅಂತ ಮಾತ್ ಕೊಡು. ಎಲ್ಲಾನು ಅರ್ಥ ಮಾಡ್ಕೋಬೇಕಾದ್ ನೀವೇ ಏನು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗತ್ತೆ? ಸರಿ, ನನ್ನ ಜೀವನ ಇದ್ದಂಗೆ ಆಗಲಿ, ಅದೇನು ಮಾಡಬೇಕೋ ಮಾಡ್ಕೊಳ್ಳಿ. ಹಾಗಾದ್ರೆ ಈ ಬಟ್ಟೆ ಹಾಕೊಂಡ್ ಕೆಳಗ್ ಬಾ, ಸರಿನಾ? ಅಗ್ನಿದೇವ್ ಅವ್ರೆ, ನೀವ್ ಕೆಳಗ್ ಹೋಗಿ ಎಲ್ಲ ರೆಡಿ ಮಾಡ್ಕೊಳ್ಳಿ. ಹಾಗೆ ಆಗ್ಲಿ, ಹೋಗಿ. ಕಲ್ಯಾಣಿ, ನೀನ್ ಬೇಗ ಹೋಗಿ ರೆಡಿ ಆಗು. ನಡೀರಿ, ಬೇಗ ಬಾ. ಓಂ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಶುಕ್ಲಾಂ ಭರದ್ರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಸರ್ವಮಂಗಳಮಂಗಲ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ಬೇಗ ಶುರು ಮಾಡ್ಕೊಳ್ಳಿ. ಹೊರಗೆ ಹೋಗಿರೋ ಶಿವದೇವಣ್ಣ ಮತ್ತೆ ಮಹಾದೇವಿಯವರು ಬರೋಷ್ಟೊಳಗೆ ಮದ್ವೆ ಆಗ್ಬೇಕು. ಧಿಯೋ ಯೋ ನಃ ಪ್ರಚೋದಯಾತ್. ಬೇಗ ಮಾಡಿ ಮುಗಿಸಿ ಪುರೋಹಿತ್ರೆ. ವೀರಭದ್ರಾಯ ನಮಃ ಪರಾರಾಯ ನಮಃ ಪ್ರಮದದೀಪಾಯ ನಮಃ ಶಂಕರಾಯ ನಮಃ ನಮಃ ಶಿವಾಯ ನಮಃ ಶಿವ ಪಾರ್ವತಿಯೇ ನಮಃ. ಓಂ ಲಲಿತಾಯ ನಮಃ ಸೌಭಾಗ್ಯವತಿಯೇ ನಮಃ. ಏನ್ ನಡೀತಿದೆ ಇಲ್ಲಿ? ಪೃಥ್ವಿ, ನೀನೇನ್ ಮಾಡ್ತಿದ್ಯೋ ನಿನಗಾದ್ರೂ ಅರ್ಥ ಆಗ್ತಿದ್ಯಾ? ಮಹಾದೇವಿಯವರೇ, ಪೃಥ್ವಿ ಕಲ್ಯಾಣಿ ಮೇಲೆ ಜೀವನ ಇಟ್ಕೊಂಡಿದ್ದಾನೆ ಅಂತ ನಿಮಗೆ ಗೊತ್ತಲ್ವಾ? ಕಲ್ಯಾಣಿಗೆ ಪೃಥ್ವಿ ಅಂದ್ರೆ ಪ್ರಾಣ. ಅಂಥದ್ರಲ್ಲಿ ಇವರಿಬ್ಬರ ಪ್ರೀತಿನ ದೂರ ಮಾಡಿ ಅವ್ರ ಪ್ರಾಣ ತೆಗಿಬೇಕಾ? ನೀವೇ ಹೇಳಿ. ಹಾಗಂತ
ಒಂದು ಹುಡುಗಿ ಕುತ್ತಿಗೆ ತಾಳಿ ಕಟ್ಟಿ 7 ದಿನನೂ ಆಗ್ಲಿಲ್ಲ. ಆಗ್ಲೇ ಇನ್ನೊಂದು ಹುಡುಗಿ ಕುತ್ತಿಗೆ ತಾಳಿ ಕಟ್ಟೋದು ಅಂದ್ರೇನು? ಯಾಕೆ ತಾಳಿ ಅಂದ್ರೆ ಆಟ ಆಗಿ ಹೋಗಿದ್ಯಾ ನಿಮ್ಗೆ? ಅಜ್ಜಿ ನನ್ನ ಕ್ಷಮಿಸ್ಬಿಡಿ ಅಜ್ಜಿ. ಪೃಥ್ವಿ ಇಲ್ಲ ಅಂದ್ರೆ ನಾನು ಬದುಕಿರಲ್ಲ ಅಜ್ಜಿ. ಬದುಕಿದ್ರು ನರಕ ಅನುಭವಿಸ್ತಿರ್ತೀನಿ. ಕಲ್ಯಾಣಿ, ಹಸುವಾಗ್ತಿಲ್ಲ, ನಿದ್ದೆ ಬರ್ತಿಲ್ಲ, ಸಾಯ್ಬೇಕು ಅಂತ ಅನಿಸ್ತಿದೆ ಅಜ್ಜಿ. ಕಲ್ಯಾಣಿ, ನಿನ್ ನೋವನ್ನ ನಾನು ಅರ್ಥ ಮಾಡ್ಕೋಬಲ್ಲೆ. ನಿಮ್ಮಿಬ್ಬರ ಮದ್ವೆಗೂ ನಾನೇ ನಾಂದಿ ಹಾಡಿದ್ದು. ಆದ್ರೆ ಪೃಥ್ವಿ ಕಾವೇರಿ ಕುತ್ತಿಗೆ ತಾಳಿ ಕಟ್ಬಿಟ್ನಲ್ಲಮ್ಮ, ಅದ್ ಹೇಗ್ ನಡೀತು ಅನ್ನೋ ವಿಷಯನ ಪಕ್ಕಕ್ಕಿಡು. ನಮ್ಮ ಸಂಪ್ರದಾಯದ ಪ್ರಕಾರ ಮದ್ವೆ ಅಂತೂ ಆಗೋಯ್ತು. ಗೌರಮ್ಮ, ನೋಡ್ದ್ಯಾ? ಇವರೆಲ್ರೂ ಬಲವಂತವಾಗಿ ವಕೀಲ್ ಸಾಹೇಬ್ರನ್ನ ಒಪ್ಸಿ ಆ ಕಲ್ಯಾಣಿ ಜೊತೆ ಮದ್ವೆ ಮಾಡಕ್ ನೋಡ್ತಿದ್ದಾರೆ. ನಾವು ಬರೋದೇನಾದ್ರೂ ತಡ ಆಗಿದ್ದಿದ್ರೆ ಈ ಮದ್ವೆನೇ ಆಗ್ಬಿಡ್ತಿತ್ತು. ಹೌದು ಕಾವೇರಿ, ಪೃಥ್ವಿ ಸಾಹೇಬ್ರಮ್ಮ ಸಾಮಾನ್ಯದವ್ರಲ್ಲ. ಅಷ್ಟಕ್ಕೂ ಮಹಾದೇವಿ ಅಮ್ಮವ್ರಿದ್ದಾರಲ್ವಾ, ಮದ್ವೆ ನಡೀದೇ ಇರೋ ಹಾಗೆ ನೋಡ್ಕೋತಾರ ಬಿಡು. ಕಲ್ಯಾಣಿ ಪಡ್ತಿರೋ ನೋವನ್ನ ನೋಡಕ್ಕಾಗ್ದೆ ನಾವೇ ಈ ಮದುವೆ ಮಾಡಬೇಕು ಅನ್ಕೊಂಡ್ವಿ. ಸಂಪ್ರದಾಯಕ್ಕಿಂತ ಮಕ್ಕಳ ಭವಿಷ್ಯನೇ ಮುಖ್ಯ ಅಲ್ವಾ ದೊಡ್ಡಮ್ಮ? ಪೃಥ್ವಿ ಕೂಡ ಕಾವೇರಿ ಒಬ್ಬ ಸ್ನೇಹಿತೆ ಅಷ್ಟೇ ಅಲ್ವಾ ಮಹಾದೇವಿ ಅವರೇ? ಆ ವಿಷಯನ ಅವರಿಬ್ರೇ ಹೇಳಿದಾರಲ್ವಾ. ಪೃಥ್ವಿಗೆ ಇಲ್ಲಿರಕ್ಕೂ ಇಷ್ಟ ಇಲ್ದೆ ಮಂಗ್ಳೂರಿಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದಾನೆ. ಪೃಥ್ವಿ ಹುಟ್ಟಿದಾಗಿನಿಂದ ಈ ರಾಜ್ಮಹಲಲ್ಲೇ ಇದ್ದಾನೆ. ನಮ್ಮ ಮಗನಾಗಿ ನಮ್ಮ ಜೊತೆ ಇರದೆ ನಿಮ್ಮ ಮಗನಾಗಿ ನಿಮ್ಮ ಜೊತೆ ಹೆಚ್ಚಿ ಇರ್ತಾನೆ. ಅದಕ್ಕೆ ಕಾರಣ ಏನೇ ಆಗಿರಬಹುದು. ಶಿವದೇವ ಅವ್ರಿಗೋಸ್ಕರನಾದ್ರೂ ಇರಬಹುದು, ಕಲ್ಯಾಣಿಗೋಸ್ಕರನಾದ್ರೂ ಇರಬಹುದು. ಈ ಎರಡೂ ಕಾರಣ ಬಿಟ್ರೆ ಪೃಥ್ವಿ ಇಲ್ಲಿರೋದಕ್ಕೆ ಬೇರೆ ಯಾವ ಕಾರಣನೂ ಇಲ್ಲ. ಪ್ಲೀಸ್ ಅಜ್ಜಿ, ನೀವು ಒಪ್ಕೊಂಡ್ರೆ ಈ 2 ಜೀವನೂ ಬದುಕುತ್ತೆ, ಈ ಮನೆ ಸಂತೋಷವಾಗಿರುತ್ತೆ. ಇಲ್ದಿದ್ರೆ ಈ 2 ಜೀವನೂ ನೀವು ಕಳ್ಕೋಬೇಕು. ಕಲ್ಯಾಣಿ, ಬಾವಾ, ಅಮ್ಮವರು ಏನು ಮಾತಾಡ್ತಿಲ್ಲ. ನಿನ್ ಹತ್ರ ಏನೋ ಸಾಕ್ಷಿ ಇದೆ ಅಂತ ಹೇಳಿದ್ಯಲ್ಲ, ಅದನ್ನ ತೋರಿಸಿ ಮದ್ವೆ ನಿಲ್ಸು ಬಾವಾ. ಕಾವೇರಿ, ನೀನು ಚಿಂತನೆ ಮಾಡಬೇಡ. ಏನೇ ಆದರೂ ಈ ಮದುವೆ ನಡೆಯಲ್ಲ. ನಾನಿರೋವರೆಗೂ ನಡೆಯಕ್ಕೆ ಬಿಡೋದೂ ಇಲ್ಲ. ಮತ್ತೆ ಕಾವೇರಿ ಪೃಥ್ವಿ ಮದುವೆ ಮಾಡ್ಕೊಂಡಿದಾರಲ್ವಾ? ಅಮ್ಮ, ನೀನಾದ್ರೂ ಹೇಳಮ್ಮ, ನೀನ್ ದೊಡ್ಡವಳಲ್ವಾ? ಈ ಥರ ಮದುವೆ ಮಾಡ್ಕೊಳ್ಳೋದು ತಪ್ಪಲ್ವಾ? ಸೈಲೆಂಟ್ ಆಗಿದ್ದೀರಾ ಅಂದ್ರೆ ಒಪ್ಕೊಂಡ ಹಾಗೆ ಅಲ್ವಾ? ಕೆಲಸ ಮುಂದುವರ್ಸೋಣವಾ? ಬಾ ಕೂತ್ಕೋ. ಥ್ಯಾಂಕ್ ಯು ಅಜ್ಜಿ, ಥ್ಯಾಂಕ್ ಯು ಸೋ ಮಚ್. ಕೂತ್ಕೋ, ಮುಂದುವರಿಸಿ. ಓಂ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡು. ಓಂ ಲಲಿತಾ ಪರಮೇಶ್ವರಿ ನಮಃ, ಸೌಭಾಗ್ಯವತಿ ನಮಃ, ಸರ್ವಮಂಗಳೇ ನಮಃ, ಶಾಂತಿ ಶಾಂತಿ ಶಾಂತಿ. ಓಂ ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ ಕಂಠೇ ವಜ್ರಾಮಿ ಸುವತೆ ತ್ವಂದೀವತರದಾಕ್ಷತಂ. ವಕೀಲ್ ಸಾಹೇಬ್ರೆ, ನೀವ್ ತಾಳಿ ಕಟ್ಟಲ್ಲ ಅಂತ ನಾನ್ ತುಂಬಾ ನಂಬಿದ್ದೆ. ತಾಯಿ ಪ್ರೀತಿ ಮುಂದೆ ನನ್ ತಾಳಿ ಸೋತ್ ಹೋಯ್ತಾ? ಪೃಥ್ವಿ, ಕಲ್ಯಾಣಿಗೆ ತಾಳಿ ಕಟ್ಟು ಕಂದ. ತಾಳಿಗೊಟ್ಟು ಪೃಥ್ವಿ. ಪೃಥ್ವಿ, ತಾಳಿ ಕಟ್ಟು. ನಿಲ್ಸಿ. ಕಾವೇರಿ,
ನೋಡಿದ್ರ ಕಾವೇರಿ ಬಂದ್ಬಿಟ್ಲು. ನಿಮಗೆಷ್ಟು ಸಲ ಹೇಳಿದ್ರು ಬುದ್ಧಿ ಇಲ್ವಾ? ನಾಚಿಕೆ ಇಲ್ದೆ ಬರ್ತೀರಲ್ವಾ? ಯಜಮಾನ್ರ ಪಾಪಗಳು, ಹುಡುಗಿ ದೋಷಗಳು ಅನ್ನೋ ಸಿನಿಮಾ ತೋರ್ಸೋಣ ಅಂತ ಬಂದೆ. ಮಹಾದೇವಿ ಅವರೇ, ನಾನು ಈ ಸಮಯದಲ್ಲಿ ಬಂದು ನಿಮ್ಮನ್ನೆಲ್ಲ ಡಿಸ್ಟರ್ಬ್ ಮಾಡ್ತಿದ್ದೀನಿ, ನನ್ನ ಕ್ಷಮಿಸ್ಬಿಡಿ. ನೀವ್ ಹಳ್ಳಿ ಜನರು ಇರೋದೇ ಡಿಸ್ಟರ್ಬ್ ಮಾಡಕ್ಕೆ. ಬಂದಿದ್ ವಿಷಯ ಏನು ಅಂತ ಹೇಳು, ಮುಹೂರ್ತಕ್ಕೆ ಸಮಯ ಆಗ್ತಾ ಇದೆ. ಮುಹೂರ್ತನೂ ಇಲ್ಲ, ಈ ಮದುವೆ ನಡೆಯೋದೂ ಇಲ್ಲ. ನೀವೆಲ್ಲ ಅನ್ಕೊಳ್ಳೋ ಹಾಗೆ ನಿಮಗೆಲ್ಲ ಕಾವೇರಿ ಮೋಸ ಮಾಡಿಲ್ಲ. ಸರಿಯಾಗಿ ನೋಡಿದ್ರೆ ನಿಮ್ಮೆಲ್ಲರಿಗೂ ಕಾವೇರಿ ಸಹಾಯ ಮಾಡಿದಾಳೆ. ಕಾವೇರಿಗಂತೂ ಹೇಳಿ ಹೇಳಿ ಸಾಕಾಯ್ತು. ಇವಾಗ ಅವಳ ಬೇಳೆ ಬೇಯಲಿಲ್ಲ ಅಂತ ಇಲ್ಲಿ ನೋಡಿ ಭಾವನ್ ಕರ್ಕೊಂಡ್ ಬಂದಿದ್ದಾಳೆ. ಫೇಕ್ ಭಾವ ಕೂಡ ಕಳ್ಳನೇ ಆಗ್ಬೇಕೆ ಹೊರತು ದೊರೆ ಹೇಗಾಗ್ತಾನೆ? ಅತ್ತೆ, ಇವ್ರ ಮಾತನ್ನೆಲ್ಲ ನಾವ್ ಕೇಳ್ದೆ ಈ ಮದ್ವೆನ ಮುಗ್ಸೋಣ. ಟೈಮ್ ಆಗ್ತಾ ಇದೆ ಅತ್ತೆ. ಮುಗಿಸಿ ದೊಡಮ್ಮ. ಮಹಾದೇವಿ ಅವರೇ, ನಿಜ ಹೇಳ್ತಾ ಇದ್ದೀನಿ. ಕಾವೇರಿ ಹೇಳ್ದ ಹಾಗೆ ಕಲ್ಯಾಣಿ ಜಾತಕದಲ್ಲಿ ದೋಷ ಇದೆ. ಆ ದೋಷದ ಪ್ರಕಾರ ಮದ್ವೆ ಮಾಡ್ಕೊಂಡವನು 3 ದಿನಕ್ಕೆ ಸತ್ತು ಹೋಗ್ತಾನೆ. ಇದು ನಿಜ. ಆ ವಿಷಯನ ನಿಮ್ಗೆ ಕಾವೇರಿ ಪದೇ ಪದೇ ಹೇಳೋದಕ್ಕೆ ಪ್ರಯತ್ನನೂ ಪಟ್ಟಿದ್ದಾಳೆ. ಯಾರು ಅವಳ ಮಾತನ್ನ ಕೇಳದೆ ಇರೋದಕ್ಕೆ ಪೃಥ್ವಿನ ಕಾಪಾಡೋದಕ್ಕೋಸ್ಕರ ಬೇರೆ ದಾರಿ ಇಲ್ಲದೆ ಕಾವೇರಿ ಪೃಥ್ವಿನ ಮದುವೆ ಆದ್ಲು. ಆ ವಿಷಯ ಅಗ್ನಿದೇವ್ ಅವ್ರಿಗೆ, ವೈದಿಕಾಮ್ ಅವ್ರಿಗೆ, ಅದು ಅಲ್ಲದೆ ಚಿಕ್ಕ ಯಜಮಾನಿ ಆಗಿರೋ ಕಲ್ಯಾಣಿಗೂ ಗೊತ್ತು. ಆದ್ರೂ ಆ ವಿಷಯ ಮುಚ್ಚಿಟ್ಟು ಪೃಥ್ವಿನ್ ಮದುವೆ ಆಗಕ್ಕೆ ರೆಡಿ ಆಗೋದ್ರು. ದೊಡ್ಡಮ್ಮ, ಇವ್ರ ಮಾತನ್ನ ನಂಬೇಡಿ ದೊಡ್ಡಮ್ಮ. ಅರ್ಥ ಆಯ್ತು. ನೀವ್ಯಾರು ನನ್ನ ಮಾತು ನಂಬ್ತಾ ಇಲ್ಲ ಅಲ್ವಾ? ಓಕೆ, ಈ ವಿಡಿಯೋ ನೋಡಿದ್ಮೇಲಾದ್ರೂ ನಿಮಗೆ ನಂಬಿಕೆ ಬರ್ಬೋದು. ನನ್ ಪ್ರಾಣಕ್ಕಿಂತ ಹೆಚ್ಚಾಗಿರೋ ಪೃಥ್ವಿ ಸಾಯೋದು ಆಗಲ್ಲ ಡ್ಯಾಡಿ. ನೀವು ಮೊನ್ನೆ ಮಾಡ್ದಂಗೆ ಯಾವ್ದೋ ಕುರಿನ್ ತಗೊಂಡ್ ಬಂದು ನನಗ್ ಮದ್ವೆ ಮಾಡಿಸ್ಬಿಡಿ. ನನ್ಗಿರೋ ದೋಷ ಹೋಗೋ ಥರ ಮಾಡಿ ಪ್ಲೀಸ್ ಡ್ಯಾಡಿ. ನಿನ್ಗಿರೋ ದೋಷ ಕಳಿಬೇಕು ಅಂತ ತಾನೆ ಮೊನ್ನೆ ಅಷ್ಟೊಂದು ಕಷ್ಟಪಟ್ಟು ಕುರಿ ಜೊತೆ ಮದುವೆ ಏರ್ಪಾಡು ಮಾಡಿದ್ದು? ನೀನೇ ನನಗಿಷ್ಟ ಇಲ್ಲ ಅಂತ ಹಠ ಹಿಡ್ದೆ. ಈಗ ಇನ್ ಸ್ವಲ್ಪ ಹೊತ್ತಲ್ಲಿ ಮದುವೆ ಇಟ್ಕೊಂಡು ಕುರಿ ಕತ್ತೆ ಅಂದ್ರೆ ನಾನು ಎಲ್ಲಿಂದ ತರಬೇಕು? ಅಂದ್ರೆ ನನ್ನ ಕಲ್ಯಾಣಿಗೆ ನಿಜವಾಗ್ಲೂ ದೋಷ ಇದೆಯಾ? ಅತ್ತೆ, ಇವರು ಸುಳ್ಳು ಹೇಳ್ತಾ ಇದ್ದಾರೆ. ಅದು ಸತ್ಯ ಅಲ್ಲ. ಈ ಸತ್ಯನ ಯಾಕೆ ಮುಚ್ಚಿಟ್ಟೆ? ನೀವಿಬ್ರು ಮಾಡಿರೋ ಕೆಲ್ಸಕ್ಕೆ ಒಳ್ಳೇದ್ ಮಾಡಿರೋ ಕಾವೇರಿನ ಅವಮಾನ ಮಾಡಿ ಅಳಿಸಿದ್ರಿ. ಕತ್ತಿಡ್ದು ಅವಳ ಮನೆಯಿಂದನೂ ಆಚೆ ಕಳಿಸಿದ್ರಿ. ಅಮ್ಮ ಕಲ್ಯಾಣಿ, ನೀನು ಕೂಡ ಯಾಕಮ್ಮ ಇವ್ರ ಜೊತೆ ಎಲ್ಲ ಸೇರ್ಕೊಂಡೆ? ತಪ್ಪಲ್ವಾ? ಅಣ್ಣ, ಇದರಲ್ಲಿ ಕಲ್ಯಾಣಿ ತಪ್ಪಿಲ್ಲ. ಕಲ್ಯಾಣಿ ಜಾತಕ ಬಗ್ಗೆ ನಿಮಗೆ ಗೊತ್ತಾದ್ರೆ ಬೇಜಾರು ಮಾಡ್ಕೋತೀರಾ ಅಂತ ಗುರುಗಳು ಹೇಳಿದ್ರು. ಅದಕ್ಕೆ ನಿಮಗೆ ಗೊತ್ತಿಲ್ಲದೆ ಮದುವೆ ಮಾಡಿಬಿಟ್ರೆ ದೋಷ ಎಲ್ಲೋ ಸ್ವಲ್ಪನಾದರೂ ಕಮ್ಮಿ ಆಗುತ್ತೆ ಅಂತ ಅನ್ಕೊಂಡ್ವಿ.
ಅಂದ್ರೆ ನೀವೆಲ್ರೂ ಸೇರ್ಕೊಂಡು ನನ್ ಮಗನ್ ಪ್ರಾಣ ತೆಗಿಬೇಕು ಅಂತಿದ್ರಾ? ನಿಮ್ ಮಗಳಿಗಿದ್ದ ದೋಷನ ನನ್ ಮಗನಿಗೆ ಶಾಪವಾಗಿ ಬದಲಾಯಿಸ್ಬೇಕು ಅಂತಿದ್ರಾ? ಛೀ! ಕುರಿ ಕಡಿಯೋನ ನಂಬೋ ತರ ನನ್ ಮಗ ನಿಮ್ಮನ್ ನಂಬಿಟ್ಟ. ತಾಳಿ ಕೊಡೋ ಇಲ್ಲಿ. ಪುರೋಹಿತ್ರೆ, ಮದ್ವೆ ಇಲ್ಲ ಏನೂ ಇಲ್ಲ, ನೀವು ಹೊರಡಿ. ಹಾ, ಹೊರಟೋಗಿ ನೀವು ಹೊರಟೋಗಿ. ಅವಾಗ ಮದ್ವೆ ನಡೀತಾ ಇದ್ರೆ ಅಲ್ಲ ನಿನ್ ಸಾವಿಗೆ ಮುಹೂರ್ತ ಇಡ್ಬೇಕಾದ್ರೆ ಅವಾಗ ಕಾವೇರಿ ಬಂದ್ ಕಾಪಾಡಿದ್ಲು.